ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಐ ನೀವು ಸಹ ಚೆನ್ನಾಗಿದ್ದೀರಾ ಅಂತ ಎಣಿಸ್ತೇನೆ. ನಾವಿವತ್ತು ಹೋಗ್ತಿರುವುದು ಶ್ರೀದೇವಿ ಅನ್ನಪೂರ್ಣೇಶ್ವರಿ ಹೊರನಾಡಿಗೆ. ಇಲ್ಲಿ ನಮ್ಮ ಫ್ರೆಂಡ್ ಅವರದ್ದು ಚಂಡಿಕಾಯಾಗ ನಡೀತಿದೆ, ಹಾಗಾಗಿ ಚಂಡಿಕಾಯಾಗಕ್ಕೆ ನಾವು ಹೋಗ್ತಾ ಇರೋದು. ನಮಗೆ ಉಡುಪಿಯಿಂದ ತುಂಬಾ ದೂರ ಆಗ್ತದೆ ಹೋಗಲಿಕ್ಕೆ, ಹಾಗಾಗಿ ಅವರು ಟಿ ವ್ಯವಸ್ಥೆ ಮಾಡಿದರು ನಮಗೆ ಹೋಗಲಿಕ್ಕೆ. ಹಾಗಾಗಿ ಟಿಟಿಯಿಂದ ಈಗ ಹೋಗ್ತಿದ್ವಿ. ನೋಡಿ ಇಲ್ಲಿಯ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ, ಹಚ್ಚ ಹಸಿರಿನಿಂದ ಕಂಗೊಳಿಸ್ತಿದ್ದೆ ನೋಡಿ ವಾತಾವರಣ. ಇಲ್ಲಿ ಅಡಿಕೆ ತೋಟ ಮತ್ತು ಕಾಫಿ ತೋಟ, ಚಹಾ ತೋಟ ಎಲ್ಲ ತುಂಬಾ ಜಾಸ್ತಿ ಇದೆ ಇಲ್ಲಿ. ನಾವು ಲಾಸ್ಟ್ ಬರುವಾಗ ಇಲ್ಲಿಗೆ ಚಹಾ ತೋಟಕ್ಕೆ ಹೋಗಿದ್ದೇವೆ, ಅದನ್ನು ತೋರಿಸ್ತೇವೆ. ಇಲ್ಲಿ ನಾವು ಈಗ ಬಂದು ರೀಚ್ ಆದ್ವಿ ಹೊರನಾಡಿಗೆ. ನೋಡಿ ಸ್ವಲ್ಪ ಬರುವಾಗ ಲೇಟ್ ಆಯಿತು, ಘಾಟಿಯಿಂದ ಬರಬೇಕು ಕಳಸದಿಂದ, ಮತ್ತು ಮಳೆ ಇದ್ದ ಕಾರಣ ನಾವು ಬರುವಾಗ ಸ್ವಲ್ಪ ಲೇಟಾಗಿತ್ತು. ಇಲ್ಲಿಯದ್ದು ನೋಡಿ ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿದೆ. ದಟ್ಟ ಕಾಡಿನ ಮಧ್ಯೆ ನಮ್ಮ ಶ್ರೀದೇವಿ ಅನ್ನಪೂರ್ಣೇಶ್ವರಿ ದೇವಿ ಅಮ್ಮ ವಾಸ ಇರುವುದು. ಇಲ್ಲಿ ಈ ದೇವಸ್ಥಾನ ಇರುವುದು ಕಾಡಿನ ಮಧ್ಯದಲ್ಲಿರುವುದು. ನೋಡಿ ತುಂಬಾ ಚೆನ್ನಾಗಿದೆ ಇಲ್ಲಿ ಪ್ಲೇಸ್ ಎಲ್ಲ. ಈಗ ದೇವಸ್ಥಾನದ ಒಳಗೆ ವಿಡಿಯೋ ಮಾಡಲಿಕ್ಕಿಲ್ಲ, ಹಾಗಾಗಿ ನಾನು ಇಲ್ಲಿಂದನೇ ನಿಮಗೆ ದೇವರನ್ನು ದೂರದಲ್ಲಿ ತೋರಿಸ್ತೇನೆ. ನೋಡಿ ಇಲ್ಲಿ ನಾವು ದೇವಸ್ಥಾನದ ಎದುರು ಭಾಗದಲ್ಲಿ ಇದ್ದೇವೆ. ಇಲ್ಲಿ ಸ್ವಲ್ಪ ದೇವಿಯನ್ನು ದೂರದಲ್ಲಿ ತೋರಿಸ್ತಿದ್ದೇನೆ ನೋಡಿ. ಇದು ಇಲ್ಲಿಯ ರಥ, ಚಿಕ್ಕದೊಂದು ರಥ ಇದೆ ನೋಡಿ. ಅದು ಈಗ ಇಲ್ಲಿ ಪೂಜೆ ಆಗ್ತಿದೆ. ಲಾಸ್ಟ್ ಪೂಜೆಗೆ ನಮಗೆ ನೋಡಲಿಕ್ಕೆ ಸಿಕ್ಕಿತು. ಇಲ್ಲಿ ಲಾಸ್ಟ್ ಪೂಜೆ ಆಗ್ತಾ ಉಂಟು. ಇಲ್ಲಿ ಬರುವಾಗ ಸ್ವಲ್ಪ ಲೇಟ್ ಆದ್ದರಿಂದ ಸ್ಟಾರ್ಟಿಂಗ್ ಪೂಜೆ ನಮಗೆ ಸಿಗಲಿಲ್ಲ, ಹಾಗಾಗಿ ಲಾಸ್ಟ್ ಪೂಜೆ ಆಯಿತು ವಿಡಿಯೋ ಹಾಕಿದ್ದೇನೆ. ಇಲ್ಲಿ ನೋಡ್ಬೋದು ನೀವು. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆಯೇ ಇಷ್ಟವಾದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿರುವ ಐಪನ್ ಕೊಡಿ. ಹಾಗೆಯೇ ನೀವು ಚಂಡಿಕಾ ಹೋಮ ಮಾಡಬೇಕಾದ್ರೆ ಇಲ್ಲಿ ಟಿಕೆಟ್ ಬುಕ್ ಮಾಡಬೇಕು. ಬುಕ್ ಮಾಡಿ ಆನ್ಲೈನ್ ಟಿಕೆಟ್ ಸಹ ಇದೆ. ಹಾಗೆ ಟಿಕೆಟ್ ಬುಕ್ ಮಾಡಿ ನೀವು ಅವರೇ ಹೇಳಿದ ಟೈಮ್ಗೆ ನೀವು ಬರಬೇಕು. ಹಾಗೆ ಮುಂಚಿನ ದಿನ ಇಲ್ಲಿ ಬಂದು ಇರಬೇಕು, ನೀವು ಹಾಲ್ಟ್ ಆಗಬೇಕು. ಹಾಗೆ ಬೆಳಿಗ್ಗೆ ಬೇಗ ಈ ಪೂಜೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ನಿಮಗೆ ಊಟ ತಿಂಡಿದ ವ್ಯವಸ್ಥೆ ಕೂಡ ಇರ್ತದೆ. ಶ್ರೀದೇವಿ ಅನ್ನಪೂರ್ಣೇಶ್ವರಿ ಕ್ಷೇತ್ರದಲ್ಲಿ ದಿನಾಲೂ ಹಲವಾರು ಪೂಜೆಗಳು ನಡೀತವೆ. ಹಾಗೆಯೇ ಇಲ್ಲಿ ಮಕ್ಕಳಿಗೆ ಅನ್ನಪ್ರಶನ ಕೂಡ ಮಾಡ್ತಾರೆ. ಹಾಗೆಯೇ ಇಲ್ಲಿ ನಿಮಗೆ ಯಾವುದು ಬೇಕೋ ಆ ಪೂಜೆಗೆ ರಶೀದಿ ಬುಕ್ ಮಾಡಿಕೊಂಡು ನೀವು ಪೂಜೆ ಪಡ್ಕೊಳ್ಬೋದು. ಹಾಗೆಯೇ ಉಳ್ಳಿನ ಊಟದ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿದೆ. ಆದಷ್ಟು ಬೇಗ ನೀವು ಸಹ ದೇವಿಯ ಕೃಪೆಗೆ ಪಾತ್ರರಾಗಿ ನೀವು ಸಹ ಕೂಡ ಬನ್ನಿ ಇಲ್ಲಿಗೆ. ಪೂಜೆ ಮುಗಿದ ನಂತರ ಊಟ ಮಾಡಿಕೊಂಡು ಈಗ ವಾಪಸ್ ಟಿ ಇದ್ದಲ್ಲಿಗೆ ಬಂದ್ವಿ. ನಾವೊಂದು 12 ಜನ ಇದ್ವಿ ಟಿಯಲ್ಲಿ. ಇದು ತುಂಬಾ ಚೆನ್ನಾಗಿತ್ತು. ಇದು ಚಹಾ ಎಸ್ಟೇಟ್ ನೋಡಿ, ತುಂಬಾ ಚೆನ್ನಾಗಿದೆ. ಇಲ್ಲಿ ಮೊದಲೆಲ್ಲ ಒಳಗೆ ಹೋಗ್ಲಿಕ್ಕೆ ಎಂಟ್ರಿ ಇತ್ತು, ಈಗ ಒಳಗೆಲ್ಲ ಹೋಗ್ಲಿಕ್ಕಿಲ್ಲ, ಎಂಟ್ರಿ ಇಲ್ಲ. ಹಾಗಾಗಿ ಇಲ್ಲಿಂದ ದೂರದಿಂದ ವಿಡಿಯೋ ಮಾಡ್ತಿದ್ದೇನೆ. ಇದಂತೂ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ, ಚಹಾ ಎಸ್ಟೇಟ್ ಇದು. ಸಹ ಶ್ರೀದೇವಿ ಅನ್ನಪೂರ್ಣೇಶ್ವರಿ ಹೊರನಾಡಿಗೆ ಭೇಟಿ ನೀಡಿ ದೇವಿಯ ಕೃಪೆಗೆ ಪಾತ್ರರಾಗಿ. ತುಂಬಾ ಚೆನ್ನಾಗಿದೆ ಇಲ್ಲಿಯ ವ್ಯೂಸ್ ಎಲ್ಲ ನೋಡಲಿಕ್ಕೆ. ಟೈಮ್ ಓದೋದೇ ಗೊತ್ತಾಗೋದಿಲ್ಲ,
ಅಷ್ಟು ಚೆಂದ ಇರುತ್ತೆ ಇಲ್ಲಿ ನೋಡಲಿಕ್ಕೆ. ನೋಡಿ, ಹೊರನಾಡು ಕಳಸ ಭಾಗದಲ್ಲಿ ನಿಮಗೆ ಜಾಸ್ತಿ ಚಹಾ, ಕಾಫಿ ತೋಟ ಹಾಗೆ ಅಡಿಕೆ ತೋಟ ನೋಡಲಿಕ್ಕೆ ಸಿಗ್ತದೆ. ತುಂಬಾ ಚೆನ್ನಾಗಿದೆ ಇಲ್ಲಿಯ ಪ್ರಕೃತಿ ಸೌಂದರ್ಯ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಇಲ್ಲಿ ಹಸಿರಿಂದ ಕಂಗೊಳಿಸ್ತಿದೆ ಇಲ್ಲಿಯದ್ದು ತೋಟ. ಹಾಗೆಯೇ ಇಲ್ಲಿ ಶ್ರೀದೇವಿ ಅನ್ನಪೂರ್ಣೇಶ್ವರ ಕ್ಷೇತ್ರಕ್ಕೆ ನೀವು ಸಹ ಭೇಟಿ ನೀಡಿ ದೇವಿಯ ಕೃಪೆಗೆ ಪಾತ್ರರಾಗಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.